ನಮಸ್ಕಾರ, ಇವರು ಮುಂದಡ್ಡಿ ಅಂತ ಸರ್. ನಮಸ್ಕಾರ ಸರ್, ನಾವು MMB ಕಂಪನಿ ಬೆಂಗಳೂರಿಂದ ಬಂದಿದ್ದೀವಿ. ಈಗ ನೀವು ಗೇರ್ ಸಿಸ್ಟಮ್ ಯೂಸ್ ಮಾಡಿದೀರಾ, ಹೆಂಗ್ ಯೂಸ್ ಮಾಡಿದ್ರು ಹೇಳಿ ಸರ್. ನಿಮ್ ಹೆಸರು ಹೇಳಿ ಫಸ್ಟ್. CMR ಅಂದೆ. ಯಾವ ಊರು? ಇರೋದು ಹತ್ಬೇಲಿನಾಗ. ಎಷ್ಟು ಎಕರೆ ಮಾಡಿದ್ರಿ? ಅಧ್ಯಕ್ಷರು. ಇದು ಎಷ್ಟು ಎಕರೆ ಮಾಡಿದಿರಿ? ಇದು ಇದೆ ಸರ್, 1.5 ಎಕರೆ ಇದೆ. ಇದು ಡಬಲ್ ಲೈನ್ ಸಿಂಗಲ್ ಉಳ್ಬೇಕಾಗಿ ಗೇರ್ಗಳು ಬಿಟ್ಟ ಮೇಲೆ ರೋಗಗಳು ಸ್ವಲ್ಪ ಔಷಧಿಗಳು ಅದು ಇದು ಸ್ವಲ್ಪ ರೋಗಗಳು ಪಕ್ಕದಾಗೆ ತೋಟ ಹೋಗ್ಬಿಡ್ತು. 40% ತೋಟ ಕೂಡ ಉಳಿದಿಲ್ಲ. ಅದು ಆಮೇಲೆ ತೋಟ ಎಲ್ಲಿದೆ ಇದೆ ನೋಡಿ, ತೋಟ ಪಕ್ಕದಲ್ಲೇ ಇದೆ. ಇದು ಉಳಿದೈತೆ, ಅದು ಉಳಿದೈತೆ. ಎಲ್ಲಾರು ಏನ್ ಕೂತೆ ಅದ್ರ ರೋಗ ಹೊಡೆದ್ ಬಿಡ್ತದೆ ಅಂದ್ರು. ಗೇರ್ಗಳು ಇವೆಲ್ಲಾನು ಸ್ವಲ್ಪ ಕೆಲಸ ಇದಾಗೆ ಗಿಡನು ಚೆನ್ನಾಗಿದೆ. ಫಸ್ಟ್ ಗೇರು, ಸೆಕೆಂಡ್ ಗೇರು, 3ನೇ ಗೇರು, 4, 5 ಬಿಟ್ಟೆ. ತಿರ್ಗಾ ಬಿಟ್ರೆ ಮೊದಲು ಒಂದೊಂದು ಕ್ಯಾನ್ ಬಿಟ್ಟೆ, ಆಮೇಲೆ 2 ಬಿಟ್ಟೆ, ತಿರ್ಗಾ 1 ಬಿಟ್ಟೆ, ತಿರ್ಗಾ 2 ಬಿಟ್ಟೆ. ಹಿಂಗೆ ನೋಡ್ಕೊಂಡು ಬಿಟ್ಕೊಂಡು 5-6 ದಿವಸ ಗ್ಯಾಪ್, 5-6 ದಿವಸಕೊಂಡು ತಿರ್ಗಾ ನೆಕ್ಸ್ಟ್ ಇನ್ನೊಂದ್ ವರ್ಷ ನಾಗೇಶ್ ಅನ್ನೋರು ಬಂದು ತೋಟದಲ್ಲಿ ನೋಡ್ಬಿಟ್ಟು ಇನ್ನೊಂದ್ ವರ್ಷ ಬಿಡು ಅಂದ್ರು. ಹೋಗ್ಲಿ ಇನ್ನು ಗೊಬ್ಬರಗಳು ಅದೇ ಏನ್ ಬಿಡೋದು, ಇನ್ನು ರೋಗಗಳು ಅದು ಬರ್ತದೆ. ಗೊಬ್ಬರ ಹಾಕಿದ್ರೆ ಗೌರ್ಮೆಂಟ್ ಬಿಟ್ಟ ಮೇಲೆ ಎಲ್ಲ ಲಾಕು ಸಿಕ್ಕಾಪಟ್ಟೆ ಲಾಕ್ ಬರ್ತದೆ. ಲಾಕು ಕೌಲ್ ಕಿತ್ತಂಗೆ ಕಿತ್ತು ಅಲ್ಲೇ ಬೆಳೆ ಫುಲ್ ಡೆವಲಪ್ಮೆಂಟ್ ಆಗ್ತದೆ. ಚೆನ್ನಾಗಿದೆ ಬೆಳೆ. ಇವಾಗ ಅದು ಫುಲ್ ರೋಗ ಬಂದು ಹೋಯ್ತಲ್ಲ, ಇದೇನ್ ಅನ್ಸುತ್ತೆ ಇವಾಗ? ಇದು ಪರವಾಗಿಲ್ಲ ಬಿಟ್ಟ ಮೇಲೆ ಬರುತ್ತೆ ಬೆಳೆ. ಇದು ಎಲ್ಲ ಇದೇ ಬಿಡ್ಬೇಕು. ಅದ್ರಲ್ಲಿ ಇದ್ದಿದ್ದು ಸಮಸ್ಯೆ ಏನಿತ್ತು? ಅದು ಸಿಕ್ಕಾಪಟ್ಟೆ ವೈರಸ್, ಹೊಸ ಕಾಯಿಲೆ ಕೊರೋನಾ ಬಂದಂಗೆ. ಅದಕ್ಕೆ ಔಷಧಿಗಳೆಲ್ಲ ಬೇರು, ಟಾಟಾ, ಯಾವ್ದಪ್ಪ ಇನ್ನೊಂದು BSF, ಎಲ್ಲಾ ಕಂಪ್ನಿಗಳು ಕೊಯ್ದು ಕೊಡೇನೆ. ಹಂಗೆ ಬನ್ನಿ ಬನ್ನಿ ಇಲ್ಲಿ ನೋಡಿರಿ, ಬನ್ನಿ ನೋಡ್ಕೊಂಡ್ ಬನ್ನಿ. ಬರೀ ನೋಡೋಣ. ಎಲ್ಲಾ ಕೊಯ್ದು ಕೊಟ್ರೆ ಅವರು ಅದೋಡಿ ಇದೋಡಿ ಅಂತೆಲ್ಲ ಎಲ್ಲ ಬರ್ಕೊಟ್ರೆ ಯಾವ ಔಷಧಿ ಹೊಡೆದ್ರೆ ದಾಕ್ಷಪುರಕ್ಕೆ ಹೊಡೆದಿಲ್ಲ, ಅಷ್ಟು ಔಷಧಿ ಹೊಡೆದಿದ್ದೀನಿ. ಅದು ಕಂಟ್ರೋಲ್ ಆಗಿಲ್ಲ. ಪಕ್ಕದಲ್ಲಿ ಏನ್ ಕೂತ್ರೆ ಅದು ಬಂದ್ಬಿಡ್ತದೆ ರೋಗ ಅಂದ್ರು. ಇವರು ನಮ್ ಗೇರ್ಗಳು ಕೊಟ್ಟ ಮೇಲೆ ಇವರು ಚೆನ್ನಾಗಿತ್ತು. ಸ್ವಲ್ಪ ಪಕ್ಕದಲ್ಲೇ ನೋಡಿ ತೋಟ ಇದು, ಪಕ್ಕದಲ್ಲೇ ತೋಟ ಇದು. 40% ಕೂಡ 30% ಕೂಡ ಉಳಿದಿಲ್ಲ. 4 ಆಣಿ ಉಳಿದ. ಏನ್ ಮಾಡ್ದಾನೆ ಎಷ್ಟು ಔಷಧಿ ಹೊಡೆದೇನೋ ಆಗಿಲ್ಲ. ಫುಲ್ ಲಾಸ್ ಇದ್ರಲ್ಲೇ. 2-3 ಲಕ್ಷ ಖರ್ಚು ಮಾಡಿ. ಪಕ್ಕದಲ್ಲೇ ಇದೆಯಲ್ಲ ಇದು, ಪಕ್ಕದಲ್ಲೇ ಇದೆ. ಇವಾಗ ಅದಕ್ಕೆ ಹೋಗಿಲ್ಲ. ನಿಂದು ಗೇರ್ಗಳನ್ನು ಸ್ವಲ್ಪ ಕೆಲಸ ಮಾಡಿ ಅದ್ರಾಗ ವಿಟಮಿನ್ಸ್ ಎಲ್ಲ ಇದ್ ಮಾಡಿ ಕೊಟ್ಟವಾಗ ಬರೇ ಗೊಬ್ಬರಗಳೇ ಹಾಕಿದ್ರೆ ಗೌರ್ಮೆಂಟ್ ವ್ಯವಸಾಯ ಹಾಕಿದ್ರೂ ಆಗಲ್ಲ. ಅದ್ರ ಜೊತೆಗೆ ಇದು ಬಿಟ್ರೆ ಗಿಡನು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ನೋಡಿ ಬೆಳೆ ಎಷ್ಟು ಕ್ಯಾನ್ ಕೊಟ್ಟಿದ್ದೀರಾ ಅದಕ್ಕೆ? ಇವಾಗ ಕೊಟ್ಟಿದ್ದೀನಿ, ಇವಾಗ ಒಂದು 10-12 ಕ್ಯಾನ್ ಕೊಟ್ಟಿದ್ದೀನಿ. 12 ಕ್ಯಾನ್ ಕೊಟ್ಟಿದ್ದೀರಾ? 12 ಕ್ಯಾನ್ಗೆ ನಿಮ್ಗೆ ಅಷ್ಟು ಬೆಳೆ ಬಂದೈತೆ ಅಂದ್ರೆ ಖರ್ಚು ಅವಾಗ ಕಡಿಮೆ ಆಯ್ತಲ್ವಾ ನಿಮ್ಗೆ? ಇದಕ್ ಮಾಡಿರೋ ಖರ್ಚು ಅದಕ್ಕೂ ಹೋಲಿಕೆ ಮಾಡಿದ್ರೆ ಎಷ್ಟು ಕಮ್ಮಿ ಆಯ್ತು ನಿಮ್ಮ ಐಡಿಯಾ? ಅದೇ ಬೆಳೆ ಚೆನ್ನಾಗಿ ಬರ್ತದೆ, ಖರ್ಚು ಸ್ವಲ್ಪ ಕಡಿಮೆ, ಈಲ್ಡ್ ಚೆನ್ನಾಗಿ ಬರ್ತದೆ. ಅದಾದ್ರೆ ನೋಡಿ ಇದೆಲ್ಲ ಕೊಯ್ದು ವೇಸ್ಟ್. ಈಗ ಬೇರೆ ಕಂಪ್ನಿಗೆ ಎಲ್ಲ ಬೇರು ಇವರು 5-6 ಜನ ಕಂಪ್ನಿಗಳವರು. ನಾನು ಟೈಮ್ ನಂಬರ್ ತಗೊಂಡು ಎಲ್ಲ ಕೊಡಿ, ಅದೋಡಿ ಇದೋಡಿ ಅಂದ್ರೆ ಏನ್ ನೋಡಿದ್ರೆ ಇದು ಕಂಟ್ರೋಲ್ ಮಾಡಕ್ ಆಗಿಲ್ಲ. 4 ಆಣಿ ಉಳಿತು, ಇನ್ನ 75% ಹೋಗ್ಬಿಡ್ತಿದ್ದು. ಹೋಯ್ತು ಅಷ್ಟೇ. 75% ಫುಲ್ ಲಾಸು. ಎಲ್ಲ ಒಳಗಡೆ ಹೋಗಿದೆ. ನಮಸ್ಕಾರ.